ನೀವು ಮೋಟಿವೇಶನಲ್ ಸ್ಪೀಕರ್ ಆಗು ಕೂಡ ಗುರುತಿಸ್ಕೊಂಡಿದ್ದೀರಾ. ನಿಮಗೆ ಯಾರು ಮೋಟಿವೇಶನ್ ಕೊಡ್ತಿದ್ದಾರೆ ಅಂತ? ನಾವು ಕಟ್ಟಬೇಕಾದ್ರೆ EMIಗಳು ಅದಕ್ಕಿಂತ ದೊಡ್ಡ ಮೋಟಿವೇಶನ್ ಏನು, ಕೆಲಸ ಮಾಡ್ತಾನೆ ಇರಬೇಕು. ನೀವು ಕಟ್ಟಬೇಕಾದ್ರೆ EMIಗಳಿಗೆ ಅನ್ಸುತ್ತೆ. ಬಟ್ ಐ ಥಿಂಕ್ ಲೈಫ್ ಇಸ್ ದ ಗ್ರೇಟೆಸ್ಟ್ ಮೋಟಿವೇಟರ್ ರೀ. ಕಾರ್ ನಾನೇ ಡ್ರೈವ್ ಮಾಡ್ಕೊಂಡು ಜಿಮ್ಗೆ ಹೋಗ್ತಿರ್ಬೇಕಾರೆ ಆ ಜಿಮ್ ಬ್ಯಾಕ್ ಸೈಡಲ್ಲಿ ಇತ್ತು. 1 ಸೆಕೆಂಡ್ ಅಲ್ಲಿ ಏನೋ ತೆಗಿಯಕ್ಕೆ ಹೋದೆ, ಕೈ ಬಿಟ್ಟೆ ಸ್ಟೇರಿಂಗ್ ವೀಲ್ಗೆ. ಹೀಗೆ ಹೋಗ್ತಿದ್ದ ಗಾಡಿ ಅಲ್ಲಿ ಹಂಗೆ ಲೈಟಾಗಿ 1 ಸೆಕೆಂಡ್ ಸ್ಟೇರಿಂಗ್ ವೀಲ್ ಬಿಟ್ಟರೆ ಹಂಗೆ ಹೊಟ್ಟೋಗುತ್ತೆ ಸರ್. ಜೀವನಾನು ಅಷ್ಟೇ ಸರ್. ವಾವ್. ನೀವು ಡ್ರೈವರ್ಲೆಸ್ ಕಾರ್ಸ್ ಬರುತ್ತೆ, ಡ್ರೈವರ್ಲೆಸ್ ಕಾರ್ಸ್ ಬಂದೇ ಬರುತ್ತೆ, ಅತಿ ಶೀಘ್ರದಲ್ಲಿ ಬರುತ್ತೆ. ಬಟ್ ಡ್ರೈವರ್ ಇಲ್ಲದೆ ನೀವು ಸರಿಗೆ ಡ್ರೈವ್ ಮಾಡದೆ ನಿಮ್ಮ ಜೀವನ ಹೋಗ್ತಾನೆ ಇರುತ್ತೆ ಅಂತ ಅನ್ಕೊಳ್ತೀವಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಸ್ಟುಪಿಡಿಟಿ. ಆ ಥರ ಮೋಟಿವೇಶನ್ ಕಮ್ಸ್ ಫ್ರಮ್ ಎವ್ರಿಥಿಂಗ್ ಯು ಸಿ. ಮೋಟಿವೇಶನ್ ವಿಚಾರ ಟೈಮ್ ಬಗ್ಗೆ ಹೇಳಿದಾಗ ತುಂಬಾ ಜನಕ್ಕೆ ನಿಮ್ಮ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಸರ್. ನೀವು ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಇಂಡಿಯಾ ಅನ್ಕೊಂಡ್ಬಿಡ್ತಾರೆ ಜನ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇವರು ಫಾರಿನಲ್ಲಿ ಹುಟ್ಟಿ ಬೆಳೆದಿರೋದು. ಯಾಕಂದ್ರೆ ಕನ್ನಡಪ್ರಭದವರು, ನಮ್ಮ ಸುವರ್ಣ ನ್ಯೂಸ್ ಅವರು 10 ಗಂಟೆಗೆ ಬರೋಕೆ ಹೇಳಿದ್ರೆ ಕರೆಕ್ಟ್ 10 ಗಂಟೆಗೆ ಬಂದಿದ್ದಾರೆ. ನನಗೆ ಫೋನ್ ಮಾಡ್ತಾರೆ ಹುಡುಗರು, ಪ್ರೊಡಕ್ಷನ್ ಮ್ಯಾನೇಜರ್, ಸರ್ ನಾಳೆ ಚಿತ್ರಕಲಾ ಪರಿಷತ್ ಶೂಟಿಂಗ್ ಸರ್. ಸರಿ, ಎಷ್ಟು ಗಂಟೆಗೆ ಬರಬೇಕಪ್ಪ? ಒಂದು 10-10:30 ಬನ್ನಿ ಸರ್. ಇದರ 10 ಅಂತೇಳು ಅಥವಾ 10:30 ಅಂತೇಳು, ಎರಡು ಬೇರೆ ಬೇರೆ ವಿಷಯಗಳಲ್ಲೂ. ನೀನು 10-10:30 ಬಂದರೆ ಏನು ಅರ್ಥ ಅಂತ. ಸೊ ಆ ಸ್ಪೆಸಿಫಿಸಿಟಿ ಇದೆಯಲ್ಲ, ದಟ್ ಅದೊಂಥರ ಫಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ. ನಾನು ಒಂದು 3 ದಿನಕ್ಕೆ ಮುಂಚೆ ಇವ್ರಿಗೆ ಮೆಸೇಜ್ ಮಾಡಿದೆ. ಒಂದು ಮಧ್ಯಾಹ್ನ 12:45 ಕಾಲ್ ಮಾಡ್ಬೋದಾ ನಿಮಗೆ ಇವಾಗ ಅಂತ. ಊಟ ಮಾಡ್ತಾ ಇದ್ದೀನಿ, 15 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಕರೆಕ್ಟ್ 15 ನಿಮಿಷ. ನನಗೆ ಅದರಲ್ಲಿ ಎರಡು ತುಂಬ ಸ್ಟ್ರೇಂಜ್ ಅನಿಸಿದ್ದು. 12:45 ಊಟ ಮಾಡ್ತಾರೆ ಇವರು. ನಮಗೆಲ್ಲ ಬಾಸ್ ಮೀಟಿಂಗ್ ಮುಗಿದ್ಮೇಲೆ ನಮಗೆ ಬಾಸ್ ಬೈದು, ನಾವು ಬಾಸಿಗೆ ಬೈಕೊಂಡು ಈಚೆ ಬಂದು ಸ್ವಲ್ಪ ಸುಸ್ತಾಗಿ ರೆಸ್ಟ್ ತೊಗೊಂಡು ಆಮೇಲೆ ಊಟ ಮಾಡೋ ಅಭ್ಯಾಸ 2:30-3 ಗಂಟೆಗೆ. ಇವರು ಮೋಟಿವೇಶನಲ್ ಸ್ಪೀಕರು ಅಲ್ಲಿ ಹೇಳ್ತಾ ಇರ್ತಾರಲ್ಲ ಯಾವಾಗಲೂ, ಮಧ್ಯಾಹ್ನ ಟೈಮ್ ಕರೆಕ್ಟಾಗಿ ತಿನ್ನಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ. ಅದೇ ಟೈಮ್ನೇ ಫಾಲೋ ಕೂಡ ಮಾಡ್ತಿದ್ದಾರೆ. ಅದಕ್ಕೆ ನೀವು ಸ್ವಲ್ಪ ಇಂಡಿಯನ್ ಕಲ್ಚರ್ಗೆ ಫಿಟ್ ಆಗಲ್ಲ ಅಂತ ಅಂದಿದ್ದು. ಅಲ್ಲಲ್ಲ, ಇದು ಈಗ ನಾನು ಹೆಂಡತಿ ಹೇಳ್ಬಿಟ್ಟಿದ್ದೀನಿ. ಅವ್ರು ಯಾವಾಗ ಪಾಪ ಅವರು ಅಡುಗೆ ಮನೆಗೆ ಕಾಯ್ತಿರ್ತಾರೆ ರೀ, ಇವ್ರು ಯಾವಾಗ ಬರ್ತಾರೆ ಅಂತ ಟೆನ್ಷನ್ನು. ಅವ್ರು ದೋಸೆ ಹಾಕ್ಬಿಟ್ಟು ಏನು ಬರ್ತೀಯಾ ಇಲ್ವಾ ಆ ಟೆನ್ಷನ್ ಹೆಂಡತಿರು ಬೇಡ ಅಂತಷ್ಟೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. 8 o'clock 1 o'clock ರಾತ್ರಿ 8 o'clock ನೀನು ದಯವಿಟ್ಟು ರೆಡಿ ಮಾಡೋ, ನಾನು ಬಂದು ಕೂತ್ಬಿಡ್ತೀನಿ. ಸೊ ಈ ಡಿಸಿಷನ್ ಫೆಟೀಗ್ ಅಂತಿರುತ್ತೆ. ಕೆಲವು ನಿರ್ಧಾರಗಳನ್ನ ಸುಮ್ಮನೆ ದಿನಾಲು ಅದೇ ನಿರ್ಧಾರ ಮತ್ತೆ ತೊಗೊಳೋದ್ರಲ್ಲಿ ಅರ್ಥ ಇಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಟ್ರೆಂಡಿಂಗಲ್ಲಿದೆ ಸರ್. ನೀವು ಸೋಷಿಯಲ್ ಮೀಡಿಯಾನ ಸ್ಫೂರ್ತಿಯಾಗಿ ತಗೋತೀರಾ ಅಂತ? ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾನ ಅದು ಹೆಂಗೆ ವಿವರಿಸೋದು ಅಂದರೆ, ನನಗೆ ಭಾಳ ಹೆಲ್ಪ್ ಆಗಿದೆ. ಪರ್ಸ್ನಲ್ ಬ್ರ್ಯಾಂಡಿಂಗ್ಗೆ ಭಾಳ ಹೆಲ್ಪ್ ಆಗಿದೆ. ಬಟ್ ಅದು ಎಷ್ಟು ಪ್ಲಸ್ಸು ಅಷ್ಟು ಮೈನಸ್ಸು ಇದೆ, ನನಗೆ ಡೌಟೇ ಇಲ್ಲ. ಇನ್ಫ್ಯಾಕ್ಟ್ ಒಂದು ಸ್ಟಡಿ ಮಾಡಿದ್ರು, ಪ್ರಪಂಚಾದ್ಯಂತ ಎಲ್ಲ ಕಡೆ ಒಂದು ಡಿಫ್ಲೆಕ್ಷನ್ 2012 ಏನಾಯಿತು. 2012 ಇತಿಹಾಸ ನೋಡಿದ್ರೆ ಏನು ದೊಡ್ಡದಿಲ್ಲ. ಆಮೇಲೆ ನೋಡಿದ್ರೆ ಗೊತ್ತಾಯಿತು, ಸೋಷಿಯಲ್ ಮೀಡಿಯಲ್ಲಿ ಫೇಸ್ಬುಕ್ಕಲ್ಲಿ ಲೈಕ್ ಬಟನ್ ಬಂದಿದ್ದು 2012. ಆ ಒಂದರಿಂದ ಇಡೀ ಇತಿಹಾಸ ಬದಲಾಗ್ಬಿಟ್ಟಿದೆ. ಜನ ಏನು ಮಾಡಿಬಿಟ್ಟಿದ್ದಾರೆ, ನಾನು ಏನು ಪೋಸ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಪೋಸ್ಟ್ ಮಾಡೋದನ್ನ ಜನ ಲೈಕ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಥಿಂಕಿಂಗ್ ಮೇಲೆ ಟ್ವಿಸ್ಟ್ ಆಗಿಬಿಟ್ಟಿದೆ. ನನ್ನ ಒರಿಜಿನಲ್ ಥಾಟ್ಸು ನನಗೇನು ಅನಿಸುತ್ತೆ ಅದನ್ನು ನಾನು ಹಾಕ್ತೀನಿ ಅನ್ನೋ ಧೈರ್ಯ ಹೋಗ್ಬಿಟ್ಟು ಇದು ವೈರಲ್ ಆಗಬೇಕು, ಇದು ಜಾಸ್ತಿ ಜನ ಮೆಚ್ಚಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಡೀ ಸೈಕಾಲಜಿ ವರ್ಲ್ಡ್ ಚೇಂಜ್ ಆಯಿತು ಅಂತ ಹೇಳ್ತಾರೆ. ಅಷ್ಟು ಇಂಪ್ಯಾಕ್ಟ್ ಇರುವಂಥ ಸೋಷಿಯಲ್ ಮೀಡಿಯಾ. ಹಾಗಾಗಿ ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ನನಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗಿದೆ. ಒಂದು ಕಡೆ ಅಫ್ಕೋರ್ಸ್ ಅದರಿಂದ ಆಗೋ ತೊಂದರೆಗಳು ಎಲ್ರಿಗೂ ಗೊತ್ತಿರೋದೆ. ಸೂಪರ್. ಸೊ ಬೇಸಿಕಲಿ ಅವ್ರು ಹೇಳಿದ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ, ಲೈಕ್ಸ್ಗೋಸ್ಕರ ಬದುಕಬೇಡಿ, ಬದುಕೋದನ್ನು ಲೈಕ್ ಮಾಡಿ ಅಂತ ಅಲ್ವಾ ಸರ್? ರೇಂಜೇ ಬೇರೆ ಆಯಿತು. ಹೌದಾ? ಇವ್ರು 5 ವಾಕ್ಯದಲ್ಲಿ ಉತ್ತರಿಸೋರು, ನಾನು ಒಂದೇ ವಾಕ್ಯದಲ್ಲಿ ಉತ್ತರಿಸಿದ್ದೀನಿ. ಇದಕ್ಕೆ ಏನಾದ್ರು ಪೇಮೆಂಟ್ ಏನಾದ್ರು ಸಿಗ್ಬೋದು? ಓಕೆ, ಇರಲಿ ಸರ್. ತುಂಬ ಮಾತಾಯಿತು ಸರ್. ಒಂದು ಸಣ್ಣ ಗೇಮ್ ಆಡೋಣ. ಇತ್ತೀಚೆಗೆ ಅಂದರೆ ಒಂದು ಗಾದೆಗಳೆಲ್ಲ ಕೇಳಿರ್ತೀರ ಸರ್. ಈ ಮಾಡ್ರನ್ ಈ ದಿನಗಳಿಗೆ ಸೂಟ್ ಆಗೋ ಥರ ಆ ಗಾದೆನ ಏನಾದರೂ ಚೇಂಜ್ ಮಾಡಿ ಹೇಳ್ಬೋದಾ? ಮೊದಲನೇ ಗಾದೆ, ಹಾಸಿಗೆ ಇದ್ದಷ್ಟು ಕಾಲ್ಚಾಚು, ಸಿಬಿಲ್ ಸ್ಕೋರ್ ಇದ್ದಷ್ಟು ಲೋನ್ ಕೇಳು, ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ. ಹೆಂಗ್ ವರ್ಡ್ ಮಾಡೋದು ಗೊತ್ತಾಗ್ತಿಲ್ಲ. ಸರ್ವ ರೋಗಕ್ಕೂ ಸಾರಾಯಿ ಮದ್ದು, ಸರ್ವ ರೋಗಕ್ಕೂ ಇನ್ಸ್ಟಾಗ್ರಾಮ್ ಮದ್ದು ನನ್ನ ಹೆಂಡತಿಗೆ. ಹೌದಾ? ದಿಢೀರಂತ ಒಂದಿನ ವೈಟ್ ರೈಸ್ ಬೇಡ, ಇನ್ಮೇಲೆ ಬ್ರೌನ್ ರೈಸೇ ನೀವು ತಿನ್ಬೇಕು. ಏನಕ್ಕೆ? ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ ಅಂತ ಏನೋ ಶುರು ಮಾಡ್ತಾರೆ. ಅದು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ ನೋಡಿರ್ತಾರೆ ಅವರು. ದಿಢೀರಂತ ಪಾಲಿಸಿ ಚೇಂಜ್ ಆಗಿಬಿಡುತ್ತೆ. ಗೀ ಎಣ್ಣೆ ಏನು ಮುಟ್ಟಂಗಿಲ್ಲ ಅಂತಿತ್ತು ಡೈನಿಂಗ್ ಟೇಬಲಲ್ಲಿ, ಈಗ ದಿಢೀರಂತ ಗೀ ಸುರಿತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ, ಇಲ್ಲ ಅದು ಶುಗರ್ನ ಮೇಂಟೈನ್ ಮಾಡುತ್ತೆ ಅಂತ. ಸೊ ಎಲ್ಲ ರೋಗಕ್ಕೂ ಇನ್ಸ್ಟಾಗ್ರಾಮ್ ರೀಲೇ ಮದ್ದು ಆಗ್ಬಿಟ್ಟಿದೆ. ಗಂಡ ಹೆಂಡಿರ ಜಗಳ ಉಂಡು ಮಲ್ಗೋ ತನಕ, ಕೈಯಲ್ಲಿ ರಿಮೋಟ್ ಸಿಗೋ ತನಕ. ನಮ್ಮನೇಲಂತೂ ಗಂಡ ಹೆಂಡತಿರ ಜಗಳ ಸ್ವಿಗ್ಗಿ ಡೆಲಿವರಿ ಬರೋ ತನಕ ಅಂತ ಹೇಳ್ಬೇಕಷ್ಟೇ. ಆಕಾಶ ನೋಡಕ್ಕೆ ನೂಕು ನುಗ್ಲಿ ಯಾಕೆ? ಆಕಾಶ ನೋಡಕ್ಕೆ ಅಮೆಝಾನ್ ಪ್ರೈಮ್ ಯಾಕೆ? ಫ್ರೀಯಾಗಿ ಸಿಗುತ್ತೆ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು.
ಆ ಕಾಲದಲ್ಲಿ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಗೊತ್ತಿದೆ ಹಿರಿಯರಿಗೆ ಅನ್ಸುತ್ತೆ. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಯಿತು, ಶ್ರೀಮಂತರ ಮನೆಗೆ IT ರೈಡ್ ಬಂದಂಗೆ ಆಯಿತು. ಕನಸಿದೆಯಾ ಸರ್, ಆ ಥರ ಏನಾದ್ರು ಆಸೆ ಇದೆಯಾ? ಆಗಿದೆ. ಆಗಿದೆಯಾ? ನೈಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.